ಓಂ ಶ್ರೀ ಸಾಯಿರಾಮ್. ಪ್ರೀತಿಯ ಮಕ್ಕಳೇ, ಇಂಟ್ರಡಕ್ಷನ್ ಟು ಟ್ರಿಗ್ನೋಮೆಟ್ರಿ, ತ್ರಿಕೋನಮಿತಿಯ ಪರಿಚಯಗಳು. ಸೊ ಮುಂದಿನ 3 ವಿಡಿಯೋಗಳಲ್ಲಿ, ವಿಡಿಯೋ ನಂಬರ್ 31, 32 ಮತ್ತು 33, ಸೊ ಇದರಲ್ಲಿ ತ್ರಿಕೋನಮಿತಿಯ ಪರಿಚಯಗಳು, ಟ್ರಿಗ್ನೋಮೆಟ್ರಿಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ನಿಮಗೆ ಇಷ್ಟೊಳಗೆ ಆಗಿರುವಂಥ ಎಲ್ಲ ಚಾಪ್ಟರ್ಗಳು ಒಂದಲ್ಲ ಒಂದು ರೀತಿಯಲ್ಲಿ ಏನಾಗಿತ್ತು ಅಂದರೆ ರಿವಿಷನ್ ಆಗಿತ್ತು. ಹಿಂದಿನ ತರಗತಿಗಳಲ್ಲಿ ಅದ್ರ ಬಗ್ಗೆ ಹೆಚ್ಚೆಚ್ಚು ಓದಿರ್ತೀರಿ, ಅದನ್ನೇ ರಿವಿಷನ್ ಮಾಡಿಕೊಂಡು ಎಲ್ಲ ಸ್ವಲ್ಪ ಮುಂದುವರೆತಿರ್ತೀರಿ. ಆ ದೃಷ್ಟಿಯಲ್ಲಿ ಹೇಳಬೇಕು ಅಂದರೆ ಟ್ರಿಗ್ನೋಮೆಟ್ರಿ ಅಂತ ಹೇಳೋದು ನಿಮಗೆ ಹೊಸ ಚಾಪ್ಟರ್ ಅಂತ ಹೇಳ್ಬೋದು. ಇದರ ವ್ಯಾಪ್ತಿ, ಅನ್ವಯ, ಪ್ರಾಮುಖ್ಯತೆ ಇದನ್ನೆಲ್ಲ ಗಮನಿಸಿದಾಗ ಈ ಚಾಪ್ಟರ್ನ ನಾವು ಯಾವುದಕ್ಕೆ ಹೋಲಿಸ್ಬೋದು ಅಂತ ಹೇಳಿದರೆ, ಈ ಮಹಾಭಾರತದ ಮಧ್ಯದಲ್ಲಿ ಭಗವದ್ಗೀತೆ ಹೇಗಿರುತ್ತೋ ಹಾಗೆ ಮ್ಯಾಥಮೆಟಿಕ್ಸಲ್ಲಿ ಟ್ರಿಗ್ನೋಮೆಟ್ರಿ ಅಂತ ಹೇಳೋದು ಅಷ್ಟೊಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಭಾಗ ಆಗಿದೆ. ಇದರ ಪ್ರಾಥಮಿಕ ಅನ್ವಯ ಎತ್ತರಗಳನ್ನು ಕಂಡುಹಿಡಿಯುವಂಥದ್ದು ಮತ್ತು ದೂರವನ್ನು ಕಂಡುಹಿಡಿಯುವಂಥದ್ದಾಗಿರುತ್ತೆ. ಹೈಟ್ ಮತ್ತು ಡಿಸ್ಟೆನ್ಸನ್ನು ಕಂಡುಹಿಡಿಯುವಂಥದ್ದು ಇದರ ಪ್ರಾಥಮಿಕ ಅನ್ವಯ. ಅದಲ್ಲದೆ ಇದರ ಅನ್ವಯಗಳು ಯಾವ ಕ್ಷೇತ್ರದಲ್ಲಿ ಇಲ್ಲ ಅಂತಿಲ್ಲ. ಗಣಿತಕ್ಕೆ ಸಂಬಂಧಪಟ್ಟಿರಬಹುದು ಅಥವಾ ಬೇರೆ ಯಾವುದೇ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರಬಹುದು, ಎಲ್ಲ ಕ್ಷೇತ್ರಗಳಲ್ಲೂ ಟ್ರಿಗ್ನೋಮೆಟ್ರಿ ಇವತ್ತು ಯೂಸ್ ಆಗ್ತಾ ಇರೋದ್ರಿಂದ ನಾನು ಅದನ್ನು ಮಹಾಭಾರತದ ಮಧ್ಯದಲ್ಲಿರುವಂಥ ಭಗವದ್ಗೀತೆಗೆ ಗಣಿತದ ಮಧ್ಯದಲ್ಲಿ ಟ್ರಿಗ್ನೋಮೆಟ್ರಿ ಇದೆ ಅನ್ನೋ ರೀತಿಯಾಗಿ ಹೋಲಿಕೆ ಮಾಡಲಿಕ್ಕೆ ಇಷ್ಟಪಡ್ತೇನೆ. ದ ಸಿಂಪಲ್ ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ ಈಸ್ ಟು ಮೆಜರ್ ದ ಹೈಟ್ ಆ್ಯಂಡ್ ಡಿಸ್ಟೆನ್ಸ್. ಸೊ ಹೇಗೆ ಅನ್ನೋದನ್ನು ನೀವು ಕ್ರಮೇಣ ಮುಂದೆ ತಿಳ್ಕೊಳ್ತೀರಿ. ಅದಲ್ಲದೆ ಈಗ ಖಗೋಳಶಾಸ್ತ್ರ, ಅಸ್ಟ್ರಾನಮಿಯಲ್ಲಿರ್ಬೋದು, ವಿಮಾನಯಾನ, ನೌಕಾಯಾನ, ಸಮುದ್ರ ಅಧ್ಯಯನ, ಅಪರಾಧಶಾಸ್ತ್ರ, ಭೂಗೋಳಶಾಸ್ತ್ರ, ಸಂಗೀತಶಾಸ್ತ್ರ, ಸೊ ಈ ಎಲ್ಲ ವಿಭಾಗಗಳಲ್ವ ನಾನು ಎಲ್ಲವನ್ನು ಬರೆದಿಲ್ಲ ಇಲ್ಲಿ. ಹೀಗೆ ಬರಿತಾ ಹೋದರೆ ಎಲ್ಲ ವಿಭಾಗಗಳಲ್ವ ಟ್ರಿಗ್ನೋಮೆಟ್ರಿ ಅನ್ನೋದು ಯೂಸ್ ಆಗುತ್ತೆ. ಸೊ ಟ್ರಿಗ್ನೋಮೆಟ್ರಿಯಲ್ಲಿ ಅದು ಹುಟ್ಟಿರುವಂಥದ್ದು ಟ್ರೈ, ಗೋನ ಮತ್ತು ಮೆಟ್ರಾನ್, ಈ 3 ಪದಗಳಿಂದ ಅದು ಟ್ರಿಗ್ನೋಮೆಟ್ರಿ ಅನ್ನುವಂಥ ಪದ ಹುಟ್ಟಿದೆ. ಸೊ ಟ್ರೈ ಅಂದರೆ ನಿಮ್ಗೆ ಗೊತ್ತಿದೆ 3 ಅಂಥೇಳಿ. ಪಾಲಿಗಾನ್ಸ್, ಗಾನ್ ಅಂತ ಹೇಳಿದರೆ ಬಾಹುಗಳು, ಸೈಡ್ಸ್ ಅಂತ ಕರಿತೀವಿ. ಮೆಟ್ರಾನ್ ಅಂತ ಹೇಳಿದರೆ ಅಳತೆಗಳು, ತ್ರಿಭುಜದ ಬಾಹುಗಳ ಅಳತೆಗಳು ಮತ್ತು ಬಾಹುಗಳು ಮತ್ತು ಕೋನಗಳಿಗೂ, ತ್ರಿಭುಜದಲ್ಲಿರುವಂಥ ಕೋನಗಳ ಅಳತೆಗಳಿಗೂ ಬಾಹುಗಳ ಅಳತೆಗಳಿಗೂ ಏನು ಸಂಬಂಧ ಇರುತ್ತೆ ಅನ್ನೋದರ ಮೇಲೆ ಸೊ ಡೆವಲಪ್ ಆಗಿರುವಂಥ ಒಂದು ಗಣಿತದ ಭಾಗ ಇದು ಟ್ರಿಗ್ನೋಮೆಟ್ರಿ ಅಂತ ಹೇಳುವಂಥದ್ದು. ಇದರಲ್ಲಿ ಮುಖ್ಯವಾಗಿ ಬರುವಂಥದ್ದು ಲಂಬಕೋನ ತ್ರಿಭುಜದ ತಗೊಂಡು ನಾವು ಅದರ ಕೋನಗಳು ಮತ್ತು ಬಾಹುಗಳಿಗಿರುವ ಸಂಬಂಧದ ಮೇಲೆ ಇಡೀ ಚಾಪ್ಟರ್ ಡೆವಲಪ್ ಆಗ್ತಾ ಹೋಗುತ್ತೆ. ಲಂಬಕೋನ ತ್ರಿಭುಜದಲ್ಲಿ ಅತ್ಯಂತ ಉದ್ದವಾಗಿರುವಂಥ ಬಾಹುವನ್ನು, ಅಂದರೆ 90 ಡಿಗ್ರಿಗೆ ಅಭಿಮುಖವಾಗಿರುವ ಬಾಹುವನ್ನು ಕರ್ಣ ಅಥವಾ ವಿಕರ್ಣ ಅಂತ ಕರಿತೀವಿ, ಹೈಪಾಟನ್ಯೂಸ್ ಅಂತ ಕರಿತೀವಿ. ಉಳಿದಿರೋ 2 ಬಾಹುಗಳನ್ನು ಪಾದಗಳು ಅಂಥೇಳಿ ಕರಿತೀವಿ. ಸೊ ಇದು ನಿಮ್ಗೆ ಗೊತ್ತಿದೆ. ಹಾಗೆ ಕರ್ಣದ ಮೇಲಿನ ವರ್ಗ ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತೆ. ಸೊ ಒಂದು ಕೋನ 90 ಡಿಗ್ರಿ ಇರುತ್ತೆ, ಇನ್ನು ಉಳಿದಿರೋ 2 ಕೋನಗಳು ಸೇರಿ 90 ಡಿಗ್ರಿ ಆಗುತ್ತೆ, ಪೂರಕ ಕೋನಗಳಾಗಿರುತ್ತೆ. ಸೊ ಇದನ್ನೆಲ್ಲ ನೀವು ಹಿಂದಿನ ತರಗತಿಗಳಲ್ಲಿ ಕಲ್ತ್ಕೊಂಡು ಬಂದಿದ್ದೀರಿ. ಸೊ ಈ ಚಾಪ್ಟರ್ಗೆ ಸಂಬಂಧಪಟ್ಟಾಗೆ, ಲಂಬಕೋನ ತ್ರಿಭುಜಕ್ಕೆ ಸಂಬಂಧಪಟ್ಟಾಗೆ ಇನ್ನೂ 2 ವಿಷಯಗಳನ್ನು ನೀವು ತಿಳ್ಕೊಳ್ಬೇಕಾಗತ್ತೆ. ತ್ರಿಭುಜ ಎ ಬಿ ಸಿಯಲ್ಲಿ ಕೋನ ಎ 90 ಡಿಗ್ರಿ ಇದೆ. ನಾನು ಸಿ ಕೋನವನ್ನು ಆಧಾರವಾಗಿಟ್ಟುಕೊಂಡು ಇದರ ಬಾಹುಗಳನ್ನು ಹೆಸರಿಸಬೇಕು ಅಂತ ಹೇಳಿದರೆ 90 ಡಿಗ್ರಿ ಎದುರುಗಡೆ ಇರುವಂಥ ಬಿ ಸಿಯನ್ನು ಹೈಪಾಟನ್ಯೂಸ್ ಅಂತ ಕರಿತೀವಿ. ಸಿ ಕೋನಕ್ಕೆ ಎದುರುಗಡೆ ಇರುವಂಥ ಎ ಬಿಯನ್ನು ಅಪೋಸಿಟ್ ಸೈಡ್ ಅಂತ ಕರಿತೀವಿ. ಎ ಸಿಯನ್ನು ಅಡ್ಜಸೆಂಟ್ ಸೈಡ್ ಅಂತ ಕರಿತೀವಿ. ಮಕ್ಕಳು ಇನ್ಮೇಲೆ ಇಂಗ್ಲೀಷ್ ಪದಗಳನ್ನೇ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಆಪೋಸಿಟ್, ಅಡ್ಜಸೆಂಟ್ ಆ್ಯಂಡ್ ಹೈಪಾಟನ್ಯೂಸ್, ಸಿ ಕೋನವನ್ನು ಆಧಾರವಾಗಿಟ್ಕೊಂಡಾಗ. ಈ ತ್ರಿಭುಜದ ಹೆಸರನ್ನು ನಾನು ಇನ್ನೊಂದು ಸರ್ತಿ ಬರೀತೀನಿ. ತ್ರಿಭುಜ ಹೀಗಿದೆ, ಎ 90 ಡಿಗ್ರಿ ಇದೆ, ಇಲ್ಲಿ ಸಿ ಕೋನ ಇದೆ, ಇಲ್ಲಿ ಬಿ ಕೋನ ಇದೆ. ಸೊ ಬಿ ಕೋನವನ್ನು ನಾನು ಆಧಾರವಾಗಿಟ್ಕೊಂಡ್ರೆ, ಸೊ ಬಿ ಸಿ ಅಂತ ಹೇಳೋದು ಹೈಪಾಟನ್ಯೂಸ್, ಕೋನ ಬಿಗೆ ಅಭಿಮುಖವಾಗಿರುವಂಥ ಬಾಹು ಎ ಸಿ. ಸೊ ದಿಸ್ ಇಸ್ ಅಪೋಸಿಟ್ ಸೈಡ್ ಅಂತ ಕರಿತೀವಿ. ಹಾಗೂ ಎ ಬಿಯನ್ನು ಇದ್ರ ಪಕ್ಕದಲ್ಲಿದೆ, ಬಿ ಕೋನದ ಪಕ್ಕದಲ್ಲಿದೆ, ಅಡ್ಜಸೆಂಟ್ ಸೈಡ್ ಅಂತ ಕರಿತೀವಿ. ಸೊ ಈ ಚಿತ್ರದಲ್ಲಿ ಕೋನ ಸಿ ಅನ್ನು ಆಧಾರವಾಗಿ ಇಟ್ಕೊಂಡ್ರೆ,
ಸೊ ಹೈಪಾಟೆನ್ಯೂಸ್ ಬಗ್ಗೆ ಏನು ಕ್ವಶನ್ನೇ ಇಲ್ಲ, ಯಾವಾಗಲೂ ಕೂಡ 90 ಡಿಗ್ರಿಗೆ ಎದುರುಗಡೆ ಇರುವಂಥದ್ದು ಹೈಪಾಟೆನ್ಯೂಸ್ ಆಗಿರುತ್ತೆ. ಇನ್ನು ಅಪೋಸಿಟ್ ಮತ್ತು ಅಡ್ಜಸೆಂಟ್ ಅಂತ ಯಾವುದಕ್ಕೆ ಕರಿತೀವಿ ಅಂದರೆ, ನಾವು ಯಾವ ಕೋನವನ್ನು ತೆಗೆದುಕೊಳ್ತೀವಿ ಅನ್ನೋದ್ರ ಮೇಲೆ ಆಧಾರವಾಗಿ ಹೇಳಬೇಕಾಗತ್ತೆ. ಕೋನ ಸಿ ಅನ್ನು ಆಧಾರವಾಗಿ ಇಟ್ಕೊಂಡ್ರೆ ಬಿ ಸಿ ಅಡ್ಜಸೆಂಟ್ ಸೈಡ್ ಆಗುತ್ತೆ. ಸಿ ಕೋನಕ್ಕೆ ಎದುರುಗಡೆ ಇರುವಂಥ ಎ ಬಿಯನ್ನು ಆಪೋಸಿಟ್ ಸೈಡ್ ಅಂತ ಕರಿತೀವಿ. ಮಕ್ಕಳು, ಈ ಚಾಪ್ಟ್ರಲ್ಲಿ ಮುಖ್ಯವಾಗಿ ಏನನ್ನ ಅಧ್ಯಯನ ಮಾಡ್ತೀವಿ ಅಂತ ಹೇಳಿದರೆ, ಸೊ ಟ್ರಿಗ್ನಾಮೆಟ್ರಿ ನೀವು ಫಸ್ಟ್ ತಿಳ್ಕೊಳ್ಬೇಕಾದ್ರೆ, ಯಾವುದೇ ಗಣಿತವನ್ನು ನೀವು ಯಾವುದೇ ಲೆಕ್ಕ ಮಾಡಬೇಕು, ಗಣಿತವನ್ನು ಅಧ್ಯಯನ ಮಾಡಬೇಕು ಅಂದರೆ ಮಗ್ಗಿ ಹೇಗೆ ಕಲಿಬೇಕಾಗತ್ತಲ್ಲ, ಆ ಥರದಲ್ಲಿ ಟ್ರಿಗ್ನಾಮೆಟ್ರಿಯಲ್ಲಿ ಒಂದಷ್ಟು ಸೂತ್ರಗಳು ಬರ್ತವೆ. ಆ ಸೂತ್ರಗಳನ್ನು ಕಲ್ತ್ಕೊಂಡು ಹೋಗ್ಬೇಕು. ಆ ಸೂತ್ರಗಳನ್ನು ನೀವು ಕಲ್ತ್ಕೊಂಡು ಹೋಗಬೇಕಾಗತ್ತೆ. ಸೊ ಮಗ್ಗಿಯನ್ನು ಕಲಿಯದೇ ಇದ್ದರೆ ಹೇಗೆ ಗುಣಾಕಾರ ಎಲ್ಲ ಮಾಡ್ಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಆ ಥರದಲ್ಲಿ ಟ್ರಿಗ್ನಾಮೆಟ್ರಿಯ ಅಧ್ಯಯನ ಮಾಡಬೇಕು ಅಂದರೆ ಸೂತ್ರಗಳನ್ನು ಅಧ್ಯಯನ ಮಾಡದೆ ಬಯಟ್ ಮಾಡ್ಕೊಳ್ಳದೆ ಇದ್ದರೆ ಸಾಧ್ಯ ಆಗಲ್ಲ. ಸೊ ಸೂತ್ರಗಳು ಯಾವ್ದು ಬರ್ತವೆ ಅಂತ ಹೇಳಿದರೆ, ಸೊ ಒಂದನೇದಾಗಿ ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್, ತ್ರಿಕೋನಮಿತಿಯ ಅನುಪಾತಗಳು ಅನ್ನೋದನ್ನು ಫಸ್ಟ್ ತಿಳ್ಕೊಳ್ಬೇಕಾಗತ್ತೆ. ಏನು ಅನುಪಾತ ಇದು? ಸೊ ಬಾಹುಗಳಿದಾವೆ, 3 ಬಾಹುಗಳಿದಾವೆ. ಪ್ರತಿ ಯಾವುದೋ ಒಂದು ತ್ರಿಭುಜ ತಗೊಂಡ್ರೆ ಅದರಲ್ಲಿ 3 ಬಾಹುಗಳಿದ್ದಾವೆ. ಸೊ ನಿಮ್ಗೆ ಆಗಲೇ ಹೇಳಿದೆ ನಾನು. ಸೊ ಈ ಚಾಪ್ಟರಲ್ಲಿ ನಾವು ಮುಖ್ಯವಾಗಿ ಲಂಬಕೋನದ ತ್ರಿಭುಜದ ಬಾಹುಗಳು ಮತ್ತು ಕೋನಗಳಿಗಿರುವ ಸಂಬಂಧದ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ 3 ಬಾಹುಗಳಿದೆ. ನಾನು ಸುಮ್ಮನೆ 1, 2, 3 ಬಾಹುಗಳನ್ನ ನಾನು ಜೊತೆಯಾಗಿ ತಗೊಂಡ್ರೆ 3 ರೀತಿಯಲ್ಲಿ ತಗೊಳ್ಬೋದು. 1 ಮತ್ತು 2 ಒಂದು ಜೊತೆ, 1 ಮತ್ತು 3 ಒಂದು ಜೊತೆ, 2 ಮತ್ತು 3 ಒಂದು ಜೊತೆ. ಸೊ ಇಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ಇದರಲ್ಲಿ ಯಾವುದೇ ಜೊತೆ ಬಾಹುಗಳ ಅನುಪಾತವನ್ನು ತೆಗೆದುಕೊಂಡ್ರೆ, ಅಂದರೆ ಉದಾಹರಣೆಗೆ ಕೋನ ಬಾಹು 2ನೇ ಬಾಹು ಮತ್ತು 1ನೇ ಬಾಹು ಇವುಗಳ ಅನುಪಾತ, ಇಲ್ಲಿರೋ ಕೋನವನ್ನು ನಾನು ಆಧಾರವಾಗಿ ಇಟ್ಕೊಂಡಿದ್ದೀನಿ ಅಂತ ಇಟ್ಕೊಳ್ಳಿ. ತ್ರಿಭುಜ ಎಷ್ಟು ದೊಡ್ಡದಾದರೂ ಆಗಿರಲಿ, ಎಷ್ಟು ಚಿಕ್ಕದಾದರೂ ಆಗಿರಲಿ, ಇಲ್ಲಿರುವಂಥ ಕೋನ ಸಮನಾಗಿತ್ತು ಅಂತ ಹೇಳಿದರೆ, ದೊಡ್ಡ ತ್ರಿಭುಜ ಮತ್ತು ಚಿಕ್ಕ ತ್ರಿಭುಜಗಳಲ್ಲಿ ಈ ಬಾಹುಗಳ ಅನುಪಾತನು ಸಮನಾಗಿರುತ್ತೆ. ಸೊ ಕೆಳಗಡೆ ಚಿತ್ರವನ್ನು ಗಮನಿಸಿ ನೀವು. ಈ ತ್ರಿಭುಜದಲ್ಲಿ ಲಂಬಕೋನ ತ್ರಿಭುಜಗಳು, ಒಂದು ತ್ರಿಭುಜ ಇಲ್ಲಿದೆ AQP ತ್ರಿಭುಜ, ಇನ್ನೊಂದು ABC ತ್ರಿಭುಜ, ಇನ್ನೊಂದು ASR ತ್ರಿಭುಜ ಇದೆ. ಸೊ ಇದರಲ್ಲಿ ಯಾವುದಾದ್ರೂ ಒಂದು ಜೊತೆ ಬಾಹುಗಳ ಅನುಪಾತವನ್ನು ತಗೊಳ್ತೀನಿ. PQ ಡಿವೈಡೆಡ್ ಬೈ AB, ಕೋನ ಎಯನ್ನು ಆಧಾರವಾಗಿ ಇಟ್ಟುಕೊಂಡಾಗ ಇದು ಅಭಿಮುಖ ಬಾಹು ಆಗುತ್ತೆ, ಇದು ಪಾರ್ಶ್ವ ಬಾಹು ಆಗುತ್ತೆ. ಅಪೋಸಿಟ್ ಬೈ ಅಡ್ಜಸೆಂಟ್, PQ ಡಿವೈಡೆಡ್ ಬೈ AQ. ಅಪೋಸಿಟ್ ಬೈ ಅಡ್ಜಸೆಂಟ್ ತಗೊಂಡಿದ್ದೀನಿ. ಈ ಚಿಕ್ಕ ತ್ರಿಭುಜದಲ್ಲಿ ತಗೊಂಡಿದ್ದೀನಿ. ಈಗ ದೊಡ್ಡ ತ್ರಿಭುಜದಲ್ಲಿ CB ಡಿವೈಡೆಡ್ ಬೈ AB, CB ಡಿವೈಡೆಡ್ ಬೈ AB. ಅದೇ ರೀತಿ ಇನ್ನೊಂದು ದೊಡ್ಡ ತ್ರಿಭುಜದಲ್ಲಿ RS ಡಿವೈಡೆಡ್ ಬೈ AS. ಈ 3 ತ್ರಿಭುಜಗಳಲ್ಲಿ ಈ ಅನುಪಾತಗಳು ಸಮನಾಗಿರುತ್ತೆ, ಇವೆಲ್ಲವೂ ಸಮನಾಗಿರುತ್ತೆ. ಈ ಅನುಪಾತ ಎಷ್ಟಿರುತ್ತೆ ಅಂತ ಹೇಳೋದು ಕೋನ ಎಯ ಮೇಲೆ ಅವಲಂಬನೆ ಆಗಿರುತ್ತೆ. ಕೋನ ಎ ಹೆಚ್ಚಾದಂತೆ ಅನುಪಾತ ಹೆಚ್ಚಾಗುತ್ತೆ. ಎ ಅನ್ನೋದು 45 ಡಿಗ್ರಿ ಇದ್ದಿದ್ದೇ ಆದರೆ, ಸೊ ನಿಮಗೆ ಗೊತ್ತಿದೆ 45 ಡಿಗ್ರಿ ಒಂದು ಲಂಬಕೋನ ತ್ರಿಭುಜದಲ್ಲಿ ಒಂದು ಕೋನ 45 ಡಿಗ್ರಿ ಇದ್ದರೆ ಅದು ಸಮದ್ವಿಬಾಹು ಲಂಬಕೋನ ತ್ರಿಭುಜ ಆಗುತ್ತೆ. ಅವಾಗೇನಾಗುತ್ತೆ ಅಂದರೆ ಆಪೋಸಿಟ್ ಬೈ ಅಡ್ಜಸೆಂಟ್ ಅಂತ ಹೇಳೋದು 1 ಬರುತ್ತೆ. ಸೊ ಇದರ ಅನುಪಾತ 1 ಆಗಿರುತ್ತೆ 45 ಡಿಗ್ರಿ ಇದ್ದಾಗ. ಅದೇ ರೀತಿ ಬೇರೆ ಬೇರೆ ಇದ್ದಾಗ ಬೇರೆ ಬೇರೆ ಅಳತೆಯನ್ನು ಕೊಡುತ್ತೆ. ಸೊ ಈ ಅಳತೆಗಳ ಬಗ್ಗೆ ನೀವು ಅದರ ಬೆಲೆಗಳ ಬಗ್ಗೆ, ಇಲ್ಲಿ ಎಷ್ಟು ಡಿಗ್ರಿ ಕೋನ ಇದ್ದಾಗ ಈ ಅನುಪಾತ ಎಷ್ಟು ಬರುತ್ತೆ ಅನ್ನೋದ್ರ ಬೆಲೆಯ ಬಗ್ಗೆ ಮುಂದೆ ತಿಳ್ಕೊಳ್ತಾ ಹೋಗೋಣ. ಸೊ ಸದ್ಯಕ್ಕೆ ನೀವು ಏನು ತಿಳ್ಕೊಂಡಿರಬೇಕು ಅಂದರೆ, ತ್ರಿಭುಜ ಎಷ್ಟು ದೊಡ್ಡದಾದರೂ ಆಗಿರಲಿ, ಎಷ್ಟು ಚಿಕ್ಕದಾದರೂ ಆಗಿರಲಿ, ಇಲ್ಲಿರುವಂಥ ಕೋನದ ಮೇಲೆ PQ ಡಿವೈಡೆಡ್ ಬೈ AB ಅಳತೆ ಇರ್ಬೋದು, ಅಥವಾ PQ ಡಿವೈಡೆಡ್ ಬೈ PA ಅಳತೆ ಇರ್ಬೋದು. PQ ಬೈ PA ಎಷ್ಟು ಅಳತೆ ಇರುತ್ತೋ ಅಷ್ಟೇ BC ಡಿವೈಡೆಡ್ ಬೈ CA ಇರುತ್ತೆ, ಅಷ್ಟೇ RS ಡಿವೈಡೆಡ್ ಬೈ RA ಇರುತ್ತೆ. ಯಾವುದೇ 2 ಬಾಹುಗಳ ಅನುಪಾತ ತಗೊಂಡ್ರೆ, ಒಂದು ವೇಳೆ ಇಲ್ಲಿರುವಂಥ ಕೋನ 30 ಡಿಗ್ರಿ ಆಗಿದ್ದರೆ, ಈ ಚಿತ್ರದಲ್ಲಿ ಎ ಕೋನ 30 ಡಿಗ್ರಿ ಆಗಿದ್ದರೆ, ಅವಾಗಲೇ ಹೇಳಿರೋ ಹಾಗೆ PQ ಡಿವೈಡೆಡ್ ಬೈ AQ ಅಳತೆ ಇರ್ಬೋದು, CB ಡಿವೈಡೆಡ್ ಬೈ BA ಅಳತೆ ಇರ್ಬೋದು, ಅಥವಾ RS ಡಿವೈಡೆಡ್ ಬೈ SA. ಸೊ ಇವುಗಳೆಲ್ಲಗಳ ಅಳತೆ 0.5773ಕ್ಕೆ ಸನ್ನಿಹಿತವಾಗಿರುತ್ತೆ. ಹೆಚ್ಚು ಕಡಿಮೆ ಇಷ್ಟು ಬೆಲೆ ಇರುತ್ತೆ. ಸೊ ಈ ಬೆಲೆ ಹೇಗೆ ಬಂತು ಅದನ್ನು ಮುಂದೆ ತಿಳ್ಕೊಳ್ಳೋಣ. ಒಂದು ವೇಳೆ ಇಲ್ಲಿ 30 ಡಿಗ್ರಿ ಇರೋ ಬದಲಿಗೆ ಕೋನದ ಅಳತೆ 60 ಡಿಗ್ರಿ ಇದ್ದಾಗ
ಆಪೋಸಿಟ್ ಬೈ ಅಡ್ಜಸೆಂಟ್ ಇದರ ಬೆಲೆ 1.732, ಭಾಳ ಸನ್ನಿಹಿತವಾಗಿರುವಂಥ ಬೆಲೆ ಇಷ್ಟು ಬರುತ್ತೆ. ಸೊ ಈ ಬೆಲೆಗಳು ಹೇಗೆ ಬರುತ್ತೆ ಅನ್ನೋದನ್ನು ಮತ್ತೆ ನೋಡೋಣ. ಈ ಅನುಪಾತಕ್ಕೆ ಯಾವಾಗಲೂ ಕೂಡ ಆಪೋಸಿಟ್ ಬೈ ಅಡ್ಜಸೆಂಟ್ ಅಂತ ಹೇಳೋ ಬದಲಿಗೆ ಸೊ ಇನ್ನೊಂದು ಪದದಿಂದ ಅದನ್ನು ಸೂಚಿಸ್ತೀವಿ. ಅದನ್ನು ಟ್ಯಾನ್ ಥೀಟಾ, ಟ್ಯಾನ್ ಆಫ್ ಎನ್ ಆ್ಯಂಗಲ್ ಅನ್ನೋದಕ್ಕೆ ಕರಿತೀವಿ. ಈ ಲಘುಕೋನದ ಅಭಿಮುಖ ಬಾಹು ಆಪೋಸಿಟ್ ಮತ್ತು ಪಾರ್ಶ್ವಬಾಹು ಅಡ್ಜಸೆಂಟ್, ಈ ಅನುಪಾತವನ್ನು ನಾವು ಈ ರೀತಿಯಲ್ಲಿ ಸೂಚಿಸ್ತೀವಿ. ಟ್ಯಾಂಜೆಂಟ್ ಆಫ್ ಎನ್ ಆ್ಯಂಗಲ್ ಅಂತ ಫುಲ್ ಫಾರ್ಮಲ್ಲಿ ಕರಿತೀವಿ. ಶಾರ್ಟ್ ಆಗೋದನ್ನು ಟ್ಯಾನ್ ಆಫ್ ಎನ್ ಆ್ಯಂಗಲ್. ಸೊ ಇಲ್ಲಿ ನಾನು ಕೊಟ್ಟಿರುವಂಥ ಕೋನ 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ ಅಂತ ಕೊಡೋ ಬದಲಿಗೆ ಸುಮ್ಮನೆ ಒಂದು ಥೀಟಾ ಅನ್ನೋವಂಥ ಸಂಕೇತದಿಂದ ರೆಪ್ರೆಸೆಂಟ್ ಮಾಡಿದರೆ, ಸೂಚಿಸಿದರೆ, ಸೊ ಈ ಅನುಪಾತವನ್ನು ಆಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್, ಈ ಅನುಪಾತವನ್ನು ಟ್ಯಾನ್ ಥೀಟಾ ಅನ್ನೋದಕ್ಕೆ ಕರಿತೀವಿ. ಸೊ ಆಪೋಸಿಟ್ ಬೈ ಅಡ್ಜಸೆಂಟ್ ಇದ್ದರೆ ಅದನ್ನು ಟ್ಯಾನ್ ಥೀಟಾ ಅಂತ ಕರಿತೀವಿ. ಸೊ ಆಪೋಸಿಟ್ ಬೈ ಹೈಪಾಟನ್ಯೂಸ್ ಇದ್ದಾಗ ಏನು ಕರಿತೀವಿ, ಅಡ್ಜಸೆಂಟ್ ಬೈ ಹೈಪಾಟನ್ಯೂಸ್ ಇದ್ದರೆ ಏನು ಕರಿತೀವಿ, ಸೊ ಅವುಗಳ ಹೃತ್ಕ್ರಮಗಳನ್ನು ಏನು ಕರಿತೀವಿ ಅಂತ ಹೇಳೋದಕ್ಕೆ ನಾವು ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್, ತ್ರಿಕೋನಮಿತಿಯ ಅನುಪಾತಗಳು ಅಂತ ಕರಿತೀವಿ. ಸೊ ಇಲ್ಲೊಂದು ತೆಂಗಿನ ಮರದ ಚಿತ್ರವನ್ನು ಕೊಟ್ಟಿದೆ. ಇದು ಯಾಕೆ ಚಿತ್ರವನ್ನು ಕೊಟ್ಟಿದೆ ಅಂತ ಹೇಳಿದರೆ, ಸೊ ನಿಮ್ಗೆ ನಾನು ಆಗಲೇ ಹೇಳಿದೆ, ಇಲ್ಲಿರುವ ಕೋನದ ಅಳತೆಗೆ ಅನುಗುಣವಾಗಿ ಪಿ ಕ್ಯೂ ಡಿವೈಡೆಡ್ ಬೈ ಕ್ಯೂ ಎ ಎಷ್ಟು ಬರುತ್ತೋ ಬಿ ಸಿ ಡಿವೈಡೆಡ್ ಬೈ ಬಿ ಎ ಅಷ್ಟೇ ಬರುತ್ತೆ ಅಂತ ಹೇಳ್ಕೊಂಡು ಹೋದ್ನಲ್ಲ. ಅಥವಾ ಯಾವುದೇ ಒಂದು ಜೊತೆ ಬಾಹುಗಳ ಅನುಪಾತವನ್ನು ತಗೊಂಡ್ಕೊಂಡಾಗ ಇಲ್ಲಿರುವ ಕೋನ ಬದಲಾವಣೆ ಆಗಿಲ್ಲ ಅಂತ ಹೇಳಿದರೆ, ಚಿಕ್ಕ ತ್ರಿಭುಜ ಇರ್ಬೋದು, ದೊಡ್ಡ ತ್ರಿಭುಜ ಇರ್ಬೋದು, ಅದರಲ್ಲೆಲ್ಲದರಲ್ಲೂ ಕೂಡ ಅನುರೂಪ ಬಾಹುಗಳ ಅನುಪಾತ ಸಮನಾಗಿರುತ್ತೆ. ಸೊ ಅದರ ಆಧಾರದ ಮೇಲೆ ನನಗೆ ಈ ತೆಂಗಿನ ಮರದ ಬುಡದಿಂದ ನಿಮಗೆ, ನೀವು ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೀರಿ ಅಂತ ತಿಳ್ಕೊಳ್ಳಿ, ಇಲ್ಲಿಗಿರುವ ದೂರ ಗೊತ್ತಿದ್ದರೆ ಸೊ ಮರದ ಎತ್ತರ ಎಷ್ಟಿದೆ ಅಂಥೇಳಿ ಅದನ್ನು ಅಳತೆ ಮಾಡ್ದೇನೆ ಲೆಕ್ಕಾಚಾರ ಮಾಡಿ ಕಂಡುಹಿಡಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಹೈಟನ್ನು ಕಂಡುಹಿಡಲಿಕ್ಕಿರುವಂಥ ಒಂದು ವಿಧಾನ. ಈಗ ಹೇಳಿದೆ ನಾನು, ಬೇರೆ ಬೇರೆ ಎರಡೆರಡು ಬಾಹುಗಳ ಅನುಪಾತವನ್ನು ತೆಗೆದುಕೊಂಡು ಹೋದರೆ ಅದಕ್ಕೆ ಬೇರೆ ಬೇರೆ ಹೆಸರುಗಳಿದೆ ಅಂತ ಹೇಳಿದ್ನಲ್ಲ, ಆ ಹೆಸರುಗಳ ಬಗ್ಗೆ ನೋಡೋಣ. ಸೊ ಆ ಹೆಸರುಗಳನ್ನು ನಾವೇನು ಕರಿತೀವಿ ಅಂತ ಹೇಳಿದರೆ ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್, ತ್ರಿಕೋನಮಿತಿಯ ಅನುಪಾತಗಳು ಅನ್ನೋದಕ್ಕೆ ಕರಿತೀವಿ. ಸೊ ಲಂಬಕೋನ ತ್ರಿಭುಜ ಇದೆ. ಎ ಕೋನವನ್ನು ಆಧಾರವಾಗಿ ಇಟ್ಕೊಂಡು ನಾನು ಅಲ್ಲಿರೋ ತ್ರಿಭುಜದ ಬಾಹುಗಳನ್ನು, ಎದುರುಗಡೆ ಇರುವಂಥದ್ದು ಆಪೋಸಿಟ್ ಸೈಡ್, ಎ ಕೋನದ ಪಕ್ಕದಲ್ಲಿರುವಂಥದ್ದು ಅಡ್ಜಸೆಂಟ್ ಸೈಡ್. ಸೊ ಲಘುಕೋನವನ್ನು ತೆಗೆದುಕೊಂಡಿದ್ದೀನಿ ನಾನು. ಲಂಬಕೋನಕ್ಕೆ ಎದುರಾಗಿರುವಂಥದ್ದು ಹೈಪಾಟನ್ಯೂಸ್. ಸೈನ್ ಆಫ್ ಎನ್ ಆ್ಯಂಗಲ್, ಸೈನ್ ಥೀಟಾ, ಸೈನ್ ಎ ಅಂತ ಹೇಳಿದರೆ ಆಪೋಸಿಟ್ ಡಿವೈಡೆಡ್ ಬೈ ಹೈಪಾಟನ್ಯೂಸ್. ಸೊ ಇದನ್ನು ಬಯರ್ಟ್ ಮಾಡುವಂಥದ್ದು ಬಹಳ ಮುಖ್ಯ ಆಗಿರುತ್ತೆ. ಸೊ ಈಗಲೇ ನನ್ನ ಜೊತೆಯಲ್ಲೇ ನೀವು ಈ 6 ಅನುಪಾತಗಳನ್ನು ಹೇಳ್ತೀನಿ ನಿಮಗೀಗ. ಸೊ 6 ಅನುಪಾತಗಳನ್ನು ನಿಮಗೆ ಕಣ್ಣು ಮುಚ್ಕೊಂಡ್ರೂ ಕೂಡ ಸೈನ್ ಥೀಟಾ, ಸೈನ್ ಎ, ಆ್ಯಂಗಲ್ ಎ ಇದೆ, ಇಲ್ಲಿ ಒಂದು ವೇಳೆ ಥೀಟಾ ಅನ್ನೋದಾಗ ನಾನು ಬರೆದರೆ ಅದರ ಅಳತೆಯನ್ನು, ಸೊ ಅವಾಗ ನಾವು ಏನು ಕರಿತೀವಿ ಅಂತ ಹೇಳಿದ್ರೆ ಸೈನ್ ಥೀಟಾ ಅನ್ನೋದಾಗ ಕರಿತೀವಿ. ಸೊ ಸೈನ್ ಥೀಟಾ ಇಸ್ ಈಕ್ವಲ್ ಟು ಆಪೋಸಿಟ್ ಬೈ ಹೈಪೋಟೆನ್ಯೂಸ್, ಬಯರ್ಟ್ ಮಾಡಿಬಿಡ್ಬೇಕಾಗತ್ತೆ. ಸೊ ಬಯರ್ಟ್ ಮಾಡ್ಕೊಂಡಿಲ್ಲ ಅಂದರೆ ಈ ಚಾಪ್ಟರ್ ಮುಂದುವರಲಿಕ್ಕೆ ಸಾಧ್ಯ ಆಗಲ್ಲ. ಅಡ್ಜಸೆಂಟ್ ಬೈ ಹೈಪಾಟನ್ಯೂಸ್ ಇದ್ದರೆ ಅದನ್ನು ಕಾಸ್ ಥೀಟಾ, ಕೋಸೈನ್ ಅಂತ ಕರಿತೀವಿ ಫುಲ್ ಫಾರ್ಮಲ್ಲಿ. ಸೊ ನೀವು ಕಾಸ್ ಥೀಟಾ, ಕಾಸ್ ಆಫ್ ಎನ್ ಆ್ಯಂಗಲ್, ಕಾಸ್ ಎ, ಆ್ಯಂಗಲ್ ಎ ಅಂತ ತಗೊಂಡಾಗ ಕಾಸ್ ಎ ಇಸ್ ಈಕ್ವಲ್ ಟು ಅಡ್ಜಸೆಂಟ್ ಬೈ ಹೈಪಾಟನ್ಯೂಸ್ ಆಗುತ್ತೆ. ಸೊ ಅಲ್ಲಲ್ಲೇ ಬಯರ್ಟ್ ಮಾಡ್ಕೊಳ್ಳಿ. ಸೈನ್ ಥೀಟಾ ಅಂತ ಹೇಳಿದರೆ ಆಪೋಸಿಟ್ ಬೈ ಹೈಪಾಟನ್ಯೂಸ್, ಕಾಸ್ ಥೀಟಾ ಅಂತ ಹೇಳಿದರೆ ಅಡ್ಜಸೆಂಟ್ ಬೈ ಹೈಪಾಟನ್ಯೂಸ್. ಇಲ್ಲಿರೋ ಕೋನವನ್ನು ನಾನು ಥೀಟಾ ಅಂತ ಗುರುತು ಮಾಡಿದಾಗ ಇದರಲ್ಲಿರುವಂಥ ಆಪೋಸಿಟ್, ಇದರಲ್ಲಿರುವಂಥ ಅಡ್ಜಸೆಂಟ್, ಇವೆರಡನ್ನು ಭಾಗಿಸಿದರೆ, ಇವೆರಡರ ಅನುಪಾತವನ್ನು ತಗೊಂಡ್ರೆ ಆಪೋಸಿಟ್ ಬೈ ಅಡ್ಜಸೆಂಟ್ ಅಂತ ಹೇಳೋದನ್ನು ನಿಮಗೆ ಸ್ವಲ್ಪ ಮುಂಚೆ ಹೇಳಿದ್ದೆ ನಾನು ಅದನ್ನು ಟ್ಯಾನ್ ಥೀಟಾ, ಟ್ಯಾನ್ ಆಫ್ ಎನ್ ಆ್ಯಂಗಲ್, ಟ್ಯಾನ್ ಎ, ಕೋನ ಎ ತಗೊಂಡಿರೋದ್ರಿಂದ ಇಲ್ಲಿಗ ಟ್ಯಾನ್ ಎ ಅನ್ನೋದಕ್ಕೆ ಕರಿತೀವಿ. ಮಕ್ಕಳೇ 3 ಅನುಪಾತಗಳನ್ನು ಬಯರ್ಟ್ ಮಾಡ್ಕೊಂಡಿದ್ದೀರಲ್ವ. ಸೊ ಸೈನ್ ಥೀಟಾ ಅಂದರೆ ಆಪೋಸಿಟ್ ಬೈ ಹೈಪಾಟನ್ಯೂಸ್, ಕಾಸ್ ಥೀಟಾ ಅಂದರೆ ಅಡ್ಜಸೆಂಟ್ ಬೈ ಹೈಪಾಟನ್ಯೂಸ್, ಇವೆರಡರಲ್ಲೂ ಕೂಡ ಹೈಪಾಟನ್ಯೂಸ್ ಕೆಳಗಡೆ ಇದೆ. ಈಗ ಇವೆರಡರ ನ್ಯೂಮರೇಟರ್ಲಿರುವಂಥ ಆಪೋಸಿಟ್ ಬೈ ಅಡ್ಜಸೆಂಟ್ ತಗೊಂಡ್ರೆ ಅದು ಟ್ಯಾನ್ ಥೀಟಾ ಆಗಿರುತ್ತೆ. ಟ್ಯಾಂಜೆಂಟ್ ಆಫ್ ಎನ್ ಆ್ಯಂಗಲ್ ಅನ್ನೋದಕ್ಕೆ ಫುಲ್ ಫಾರ್ಮಲ್ಲಿ ಕರಿತೀವಿ. ಶಾರ್ಟ್ ಫಾರ್ಮಲ್ಲಿ ಟ್ಯಾನ್ ಎ, ಆ್ಯಂಗಲ್ ಎ ತಗೊಂಡಾಗ ಟ್ಯಾನ್ ಎ ಅನ್ನೋದಕ್ಕೆ ಕರಿತೀವಿ.
ಇದನ್ನೇ ಹೃತ್ಕ್ರಮ ಮಾಡ್ತಾ ಹೋದರೆ ನನಗೆ ಮುಂದಿನ 3 ಅನುಪಾತಗಳು ಸಿಗುತ್ತೆ. ಸೊ ಒಂದನೇದು ಕೊಸಿಕ್ಯಾನ್ ಥೀಟಾ, ಕೋಸೆಕ್ ಥೀಟಾ ಅನ್ನೋದಕ್ಕೆ ಶಾರ್ಟ್ ಫಾರ್ಮಲ್ಲಿ ಕರಿತೀವಿ. ಸಿ ತನಕ ಬರಿತೀವಿ, ಉಳಿದಿರುವಂಥ ಅಕ್ಷರಗಳನ್ನು ಬಿಡ್ತೀವಿ. ಕೋಸೆಕ್ ಆಫ್ ಆ್ಯಂಗಲ್ ಎ, ಕೋಸೆಕ್ ಎ. ಸೈನ್ ಥೀಟಾದ ಹೃತ್ಕ್ರಮ ಅದು. ಸೈನ್ ಥೀಟಾದಲ್ಲಿ ಆಪೋಸಿಟ್ ಬೈ ಹೈಪಾಟಿನಿಸ್ ಬಂದಿತ್ತು, ಇಲ್ಲಿ ಹೈಪಾಟಿನಿಸ್ ಡಿವೈಡೆಡ್ ಬೈ ಆಪೋಸಿಟ್ ಬರುತ್ತೆ. ಸೊ ಅದೇ ರೀತಿಯಲ್ಲಿ ಸಿಕ್ಯಾಂಟ್ ಥೀಟಾ ಅಂತ ಹೇಳಿದರೆ ಅವಾಗಲೇ ಕಾಸ್ ಥೀಟಾ ಇತ್ತಲ್ಲ, ಅಡ್ಜಸೆಂಟ್ ಬೈ ಹೈಪಾಟಿನಿಸ್ ಇತ್ತಲ್ಲ, ಅದರ ಹೃತ್ಕ್ರಮ ಈಗ ಹೈಪಾಟಿನಿಸ್ ಬೈ ಅಡ್ಜಸೆಂಟ್ ಆಗಿರುತ್ತೆ. ಟ್ಯಾನ್ ಥೀಟಾದ ಹೃತ್ಕ್ರಮ ಕಾಟ್ ಥೀಟಾ, ಕೋ ಟ್ಯಾಂಜೆಂಟ್ ಥೀಟಾ ಅಂತ ಫುಲ್ ಫಾರ್ಮಲ್ಲಿ ಕರಿತೀವಿ. ಶಾರ್ಟ್ ಫಾರ್ಮಲ್ಲಿ ಕಾಟ್ ಥೀಟಾ, ಕಾಟ್ ಆಫ್ ಆನ್ ಆ್ಯಂಗಲ್ ಅನ್ನೋದಕ್ಕೆ ಕರಿತೀವಿ. ಸೊ ಇದು ಒಂದು ಲಂಬಕೋನ ತ್ರಿಭುಜದಲ್ಲಿರುವಂಥ 3 ಬಾಹುಗಳಲ್ಲಿ 2 ಬಾಹುಗಳನ್ನು ಜೊತೆಯಾಗಿ ತೆಗೆದುಕೊಂಡು ಅವುಗಳ ಅನುಪಾತವನ್ನು ಬರೆದಾಗ ನಮಗೆ ಸಿಗುವಂಥ 6 ಅನುಪಾತಗಳೇನು ಸಿಗ್ತಾವೋ, ಸೊ 6 ಅನುಪಾತಗಳಿಗಿರುವಂಥ ಹೆಸರುಗಳು. ಸೊ ಮರೆಯೋ ಹಾಗಿಲ್ಲ ನೀವು, ಆಪೋಸಿಟ್ ಡಿವೈಡೆಡ್ ಬೈ ಹೈಪಾಟಿನ್ಯೂಸ್, ಈ ಅನುಪಾತವನ್ನು ನಾವು ಸೈನ್ ಆಫ್ ಆ್ಯಂಗಲ್ ಅಂತ ಕರಿತೀವಿ. ಸೈನ್ ಥೀಟಾ ಅಂತ ಬ್ಯಾಟ್ ಮಾಡ್ಕೊಳ್ಳಿ. ಸೊ ಸೈನ್ ಥೀಟಾ ಅಂತ ಹೇಳಿದರೆ ಆಪೋಸಿಟ್ ಬೈ ಹೈಪಾಟಿನ್ಯೂಸ್. ಆಪೋಸಿಟ್ ತಗೊಳ್ಳೋ ಬದಲಿಗೆ ಅಡ್ಜಸೆಂಟ್ ತಗೊಂಡ್ರೆ, ಅಡ್ಜಸೆಂಟ್ ಬೈ ಹೈಪಾಟಿನ್ಯೂಸ್ ಇದ್ದರೆ ಅದನ್ನು ಕಾಸ್ ಥೀಟಾ ಅನ್ನೋದಕ್ಕೆ ಕರಿತೀವಿ. ಇಷ್ಟು ಬೈಔಟ್ ಮಾಡಿಕೊಂಡ್ರೆ ಸಾಕು ನೀವೀಗ. ಫುಲ್ ಫಾರ್ಮ್ ಏನಾಗುತ್ತೆ ಅಲ್ಲ, ಕಾಸ್ ಥೀಟಾ, ಸೈನ್ ಥೀಟಾ. ಸೊ ಆಪೋಸಿಟ್ ಬೈ ಅಡ್ಜಸೆಂಟ್ ತಗೊಂಡ್ರೆ ಅದನ್ನು ಟ್ಯಾನ್ ಥೀಟಾ ಅನ್ನೋದಕ್ಕೆ ಕರಿತೀವಿ. ಆಪೋಸಿಟ್ ಬೈ ಅಡ್ಜಸೆಂಟ್ ತಗೊಂಡ್ರೆ ಟ್ಯಾನ್ ಥೀಟಾ ಅನ್ನೋದಕ್ಕೆ ಕರಿತೀವಿ. ಇದರ ಹೃತ್ಕ್ರಮವನ್ನು ಬರೆದ್ರೆ ಅಂದರೆ ಹೈಪಾಟಿನ್ಯೂಸ್ ಡಿವೈಡೆಡ್ ಬೈ ಆಪೋಸಿಟ್ ತಗೊಂಡ್ರೆ ಅದನ್ನು ಕೋಸಿಕ್ಯಾಂಟ್ ಥೀಟಾ ಅಂತ ಕರಿತೀವಿ, ಕೋಸೆಕ್ ಥೀಟಾ. ಹಾಗೆಯೇ ಹೈಪಾಟಿನ್ಯೂಸ್ ಡಿವೈಡೆಡ್ ಬೈ ಅಡ್ಜಸೆಂಟ್ ತಗೊಂಡಾಗ ಅದನ್ನು ಸೀಕ್ಯಾಂಟ್ ಥೀಟಾ, ಸೆಕ್ ಥೀಟಾ ಅಂತ ಕರಿತೀವಿ. ಟ್ಯಾನ್ ಥೀಟಾವನ್ನು ಹೃತ್ಕ್ರಮ ಮಾಡಿಕೊಂಡ್ರೆ ಅಡ್ಜಸೆಂಟ್ ಡಿವೈಡೆಡ್ ಬೈ ಆಪೋಸಿಟ್ ಮಾಡಿದಾಗ ಅದನ್ನು ಕಾಟ್ ಥೀಟಾ ಅನ್ನೋದಕ್ಕೆ ಕರಿತೀವಿ. ಸೊ ಇದಿಷ್ಟನ್ನು ಬಯಾಟ್ ಮಾಡ್ಕೊಳ್ಳಿ. ಇಲ್ಲಿ ಸೈನ್ ಎ, ಸೈನ್ ಥೀಟಾ ಅಥವಾ ಸೈನ್ ಎ ಅಂತ ಹೇಳಿದರೆ ಕೆಲವು ಗಮನಿಸಬೇಕಾಗಿರುವಂಥ ಅಂಶಗಳು. ಸೊ ನೀವು ಯಾವಾಗಲೂ ಕೂಡ ಎಕ್ಸ್ ವೈ ಅಂತ ಬರೆದರೆ ಯಾವಾಗಲೂ ಇದನ್ನು ಎಕ್ಸ್ ಇಂಟು ವೈ ಅಂತ ತಿಳ್ಕೊಂಡಿರ್ತೀವಲ್ಲ, ಸೊ ಆ ಥರದಲ್ಲಿ ಸೈನ್ ಎ ಅಂತ ಹೇಳೋದು ಸೈನ್ ಇಂಟು ಎ ಆಗಿರೋಲ್ಲ. ದ ಸಿಂಬಲ್ ಆಫ್ ಸೈನ್ ಎ ಈಸ್ ಆ್ಯನ್ ಅಬ್ರವೇಷನ್ ಫಾರ್ ದ ಸೈನ್ ಆಫ್ ಆ್ಯನ್ ಆ್ಯಂಗಲ್ ಎ ಕೋನವನ್ನು ಆಧಾರವಾಗಿಟ್ಟುಕೊಂಡು ಆಪೋಸಿಟ್ ಬೈ ಹೈಪಾಟಿನ್ಯೂಸನ್ನು ಸೂಚಿಸಲಿಕ್ಕಿರುವಂಥ ಒಂದು ಸಂಕೇತ ಅದು. ಸೊ ಇದನ್ನು ನೀವು ಸೈನ್ ಬೇರೆ ಎ ಬೇರೆ ಅಂತೇಳಿ ಇವೆರಡನ್ನ ಸಪ್ರೇಟ್ ಮಾಡಲಿಕ್ಕೆ ಬರೋಲ್ಲ. ಸೊ ಸೈನ್ ಎ ಈಸ್ ನಾಟ್ ಈಕ್ವಲ್ ಟು ದ ಪ್ರಾಡಕ್ಟ್ ಆಫ್ ಸೈನ್ ಆ್ಯಂಡ್ ಎ. ಸೈನ್ ಎ ಅಂತ ಹೇಳೋದು ಒಂದೇ ಒಂದು ಸಂಕೇತಕ್ಕೆ ಅಬ್ರವೇಷನ್ ಸಂಕೇತ ಆಗಿರುತ್ತೆ. ಸೊ ಸೈನ್ ಸಪ್ರೇಟೆಡ್ ಫ್ರಮ್ ಎ ಹ್ಯಾಸ್ ನೋ ಮೀನಿಂಗ್. ಸೊ ಸೈನ್ ಬೇರೆ ಎ ಬೇರೆ ಅಂತ ತಿಳ್ಕೊಂಡ್ರೆ ಅದಕ್ಕೆ ಅರ್ಥನೇ ಇರೋಲ್ಲ ಅದಕ್ಕೆ. ಸೊ ಸೈನ್ ಎ ಅಂತ ಹೇಳೋದು ಒಂದು ಸಂಕೇತ. ಸಿಮಿಲರ್ಲಿ ಕಾಸ್ ಎ ಇರ್ಬೋದು, ಟ್ಯಾನ್ ಎ ಇರ್ಬೋದು. ಸೊ ಅಲ್ಲೆಲ್ಲ ಕೂಡ ಟ್ಯಾನ್ ಎ ಅಂದರೆ ಟ್ಯಾನ್ ಇಂಟು ಎ ಅಲ್ಲ, ಅದು ಟ್ಯಾನ್ ಎ ಅಂತ ಹೇಳೋದು ಒಂದು ಸಂಕೇತ ಆಗಿರುತ್ತೆ. ಟ್ಯಾನ್ ಥೀಟಾ ಅಂತ ಹೇಳೋದು ಒಂದು ಸಂಕೇತ ಆಗಿರುತ್ತೆ. ಕಾಸ್ ಥೀಟಾ ಅಂತ ಹೇಳೋದು ಒಂದು ಸಂಕೇತ ಆಗಿರುತ್ತೆ. ಅದನ್ನು ಚೆನ್ನಾಗಿ ನೆನಪಿಟ್ಕೊಳ್ಬೇಕಾಗತ್ತೆ. ಸಿಮಿಲರ್ಲಿ ಇಂಟರ್ಪ್ರಿಟೇಷನ್ಸ್ ಫಾಲೋ ಫಾರ್ ಅದರ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಲ್ಸೋ. ಲಂಬಕೋನ ತ್ರಿಭುಜದ 2 ಬಾಹುಗಳನ್ನು ಕೊಟ್ಟಾಗ ತ್ರಿಕೋನಮಿತಿಯ ಅನುಪಾತಗಳನ್ನು ಬರೆಯೋದು. ಈಗ ಕೆಲವು ಅನುಪಾತಗಳನ್ನು ಬರೆಯೋಣ, ಅನುಪಾತದ ಬೆಲೆ ಎಷ್ಟಾಗುತ್ತೆ ಅಂತೇಳಿ ಬರೆಯೋಣ. ಸೊ 2 ಬಾಹು ಕೊಟ್ಟಿರ್ತೀವಿ ನಾವು. ಪೈಥಾಗರಸ್ ಪ್ರಮೇಯವನ್ನು ಹಾಕ್ಕೊಂಡು 3ನೇ ಬಾಹುವಿನ ಅಳತೆಯನ್ನು ಕಂಡುಹಿಡ್ಕೊಳ್ಬೇಕು. ಸೊ ಆ ಬಯಟ್ ಮಾಡಿರೋ ಸೂತ್ರದಲ್ಲಿ ಬೆಲೆಯನ್ನು ಆದೇಶ ಮಾಡಿಕೊಂಡು ಅನುಪಾತದ ಒಟ್ಟು ಬೆಲೆ ಎಷ್ಟಾಗುತ್ತೆ ಅನ್ನೋದನ್ನು ಕಂಡುಹಿಡಿಬೇಕಾಗತ್ತೆ. ಸೊ ಇವತ್ತಿನ ಪಾರ್ಟಲ್ಲಿ ಅದಷ್ಟು ಮಾತ್ರ ತಿಳ್ಕೊಂಡಿರೋಣ. ಮುಂದೆ ಇದ್ರ ಬಗ್ಗೆ ಹೆಚ್ಚು ತಿಳ್ಕೊಳ್ಳೋಕ್ಕಾಗತ್ತೆ. ಒಂದು ಲೆಕ್ಕವನ್ನು ಗಮನಿಸಿ. ಇನ್ ಟ್ರಯಾಂಗಲ್ ಪಿ ಕ್ಯೂ ಆರ್, ಆಂಗಲ್ ಕ್ಯೂ ಇಸ್ ಈಕ್ವಲ್ ಟು 90 ಡಿಗ್ರಿ, ಪಿ ಆರ್ ಇಸ್ ಈಕ್ವಲ್ ಟು 25 ಸೆಂಟಿಮೀಟರ್ ಆ್ಯಂಡ್ ಪಿ ಕ್ಯೂ ಇಸ್ ಈಕ್ವಲ್ ಟು 7 ಸೆಂಟಿಮೀಟರ್. ಆಂಗಲ್ ಆರ್ ಈಸ್ ರೆಪ್ರೆಸೆಂಟೆಡ್ ಬೈ ಥೀಟಾ. ಫೈಂಡ್ ಟ್ಯಾನ್ ಥೀಟಾ, ಕೊಸಿಕ್ಯಾಂಟ್ ಥೀಟಾ ಆ್ಯಂಡ್ ಸಿಕ್ಯಾಂಟ್ ಥೀಟಾ. ಚಿತ್ರವನ್ನು ಕೊಟ್ಟಿಲ್ಲ ಅವರು, ಸೊ ನಾವೇ ಒಂದು ಚಿತ್ರವನ್ನು ಹಾಕ್ಕೊಳ್ಬೇಕೀಗ. ಹೇಗಿದೆ? ತ್ರಿಭುಜ ಪಿ ಕ್ಯೂ ಆರ್ನಲ್ಲಿ ಕೋನ ಕ್ಯೂ ಇಸ್ ಈಕ್ವಲ್ ಟು 90 ಡಿಗ್ರಿ ಇದೆ. ಇದು ಕ್ಯೂ ಕೋನ, ಪಿ ಕ್ಯೂ ಆರ್
ಎಲ್ಲಿ ಬೇಕಾದ್ರೂ ಹಾಕ್ಕೊಳ್ಳಿ. ಕೋನ ಆರ್ ಇಸ್ ಈಕ್ವಲ್ ಟು ಥೀಟಾ ಕೊಟ್ಟಿರೋದ್ರಿಂದ ನಾನು ಆರನ್ನು ಇಲ್ಲಿ ಹಾಕ್ಕೊಳ್ತೀನಿ, ಪಿನ ಇಲ್ಲಿ ಹಾಕ್ಕೊಳ್ತೀನಿ. ಸೊ ನೀವು ಯಾವುದನ್ನು ಎಲ್ಲಿ ಬೇಕಾದರೂ ಹಾಕ್ಕೊಳ್ಬೋದು. ಆದರೆ ನಮಗೀಗ ಆರ್ ಕೋನಕ್ಕೆ ಸಂಬಂಧಪಟ್ಟ ಹಾಗೆ ಈ ಅನುಪಾತಗಳನ್ನು ನಾವು ಬರಿಬೇಕಾಗಿದೆ. ಅದರಿಂದ ನಾನು ಆರನ್ನು ಪಾದದಲ್ಲಿ ತಗೊಂಡಿದ್ದೇನೆ. ನೀವು ಆರನ್ನು ಇಲ್ಲಿ ತೊಗೊಂಡಿದ್ರು ಕೂಡ ನಿಮಗೆ ಇದಕ್ಕೆ ಅಭಿಮುಖ ಬಾಹು ಯಾವುದಾಗುತ್ತೆ, ಆರ್ ಕೋನಕ್ಕೆ ಪಾರ್ಶ್ವಬಾಹು ಯಾವುದಾಗುತ್ತೆ ಅನ್ನೋದು ಚೆನ್ನಾಗಿ ಗೊತ್ತಿದ್ರೆ ಆರನ್ನು ಎಲ್ಲಿ ತೊಗೊಂಡ್ರು ಲೆಕ್ಕ ಮಾಡಲಿಕ್ಕೆ ನಿಮ್ಗೆ ಸಾಧ್ಯ ಆಗುತ್ತೆ. ಸೊ ಕೊಟ್ಟಿರೋ ಅಳತೆಗಳು ಪಿ ಆರ್ ಇಸ್ ಈಕ್ವಲ್ ಟು 25 ಸೆಂಟಿಮೀಟರ್. ಇದರಲ್ಲಿ ಪಿ ಆರ್ ಅಂತ ಹೇಳೋದು ವಿಕರ್ಣ ಆಗಿದೆ. ಸೊ 25 ಸೆಂಟಿಮೀಟರ್ ಇದೆ. ಪಿ ಕ್ಯೂ ಇಸ್ ಈಕ್ವಲ್ ಟು 7 ಸೆಂಟಿಮೀಟರ್. ಕೋನ ಆರ್ಗೆ ಸಂಬಂಧಪಟ್ಟಂಗೆ ಅದು ಅಭಿಮುಖ ಬಾಹು 7 ಸೆಂಟಿಮೀಟರ್ ಇದೆ. ಪೈಥಾಗರಸ್ ಪ್ರಮೇಯವನ್ನು ಹಾಕ್ಕೊಂಡು ಆರ್ ಕ್ಯೂ ಅನ್ನು ಕಂಡುಹಿಡ್ಕೊಳ್ಳೋಣ. ಸೊ ಇನ್ ಟ್ರಯಾಂಗಲ್ ಪಿ ಕ್ಯೂ ಆರ್ angle Q is equal to 90 degree. So therefore according to Pythagoras theorem, so we can write PR square is equal to PQ square plus RQ square. ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗ ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. The square and the hypotenuse is equal to sum of the squares on other two sides. PR square ಅಂದರೆ 25 square which is equal to PQ square. ಪಿ ಕ್ಯೂ 7 ಕೊಟ್ಟಿದ್ದಾರೆ. ಸೊ 7 ಸ್ಕ್ವೇರ್ ಪ್ಲಸ್ ಆರ್ ಕ್ಯೂ ಸ್ಕ್ವೇರ್. ಸೊ 25 ಸ್ಕ್ವೇರ್ ಅಂದರೆ 625. 7 ಸ್ಕ್ವೇರ್ 49. ಅದನ್ನ ಈ ಕಡೆ ತೊಗೊಂಬಂದಾಗ -49. ಸೊ ಈಸ್ ಈಕ್ವಲ್ ಟು ಆರ್ ಕ್ಯೂ ಸ್ಕ್ವೇರ್. ಕಳೆದಾಗ 576 ಬರುತ್ತೆ, ನಿಧಾನವಾಗಿ ಕಳೆದರೆ. ಸೊ ಈಸ್ ಈಕ್ವಲ್ ಟು ಆರ್ ಕ್ಯೂ ಸ್ಕ್ವೇರ್. ಸೊ ಆದ್ದರಿಂದ ಇಲ್ಲಿ ಸ್ಕ್ವೇರ್ನ ಬಿಟ್ಟರೆ ಸೊ ಆರ್ ಕ್ಯೂ ಈಸ್ ಈಕ್ವಲ್ ಟು ವರ್ಗಮೂಲ 576 ಬರುತ್ತೆ. 576ರ ವರ್ಗಮೂಲ 24 ಆಗಿರುತ್ತೆ. ಸೊ ಇದು 24 ಸೆಂಟಿಮೀಟರ್ ಆಗುತ್ತೆ. ಸೊ ನಂತರ ಅವ್ರು ಕೇಳಿರೋಂಥ ಅನುಪಾತಗಳನ್ನು ಬರ್ಕೊಂಡು ಹೋಗೋಣ. ಸೊ ನೀವು ಬಯಾಟ್ ಮಾಡ್ಕೊಂಡಿರ್ತೀರಿ. ಸೊ ಟ್ಯಾನ್ ಥೀಟಾ ಅಂತ ಹೇಳಿದರೆ ಆಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್. ಥೀಟಾ ಇಲ್ಲಿದೆ, ಕೋನ ಆರನ್ನು ಥೀಟಾ ಅಂತ ಕೊಟ್ಟಿದ್ದಾರೆ. ಇದರ ಆಪೋಸಿಟ್ ಅಂದರೆ 7 ಸೆಂಟಿಮೀಟರ್ ಆಗಿದೆ, ಡಿವೈಡೆಡ್ ಬೈ ಅಡ್ಜಸೆಂಟ್ ಅಂದರೆ 24 ಆಗಿದೆ. ಸೊ ಭಾಗಾಕಾರ ಆಗೋ ಥರದಲ್ಲಿದ್ದರೆ ಭಾಗಾಕಾರ ಮಾಡಿ, ಇಲ್ಲೇ ಇಟ್ಟರೂ ಸಾಕಾಗುತ್ತೆ, ಇಷ್ಟೇ ಉತ್ತರ ಇಟ್ಟರೂ ಸಾಕಾಗುತ್ತೆ. ಸೊ ಟ್ಯಾನ್ ಥೀಟಾದ ಬೆಲೆ 7/24 ಆಗಿರುತ್ತೆ. ಸೊ ನೆಕ್ಸ್ಟ್ ಕೋಸಿಕ್ಯಾನ್ ಥೀಟಾ. ಕೋಸಿಕ್ಯಾನ್ ಥೀಟಾ ಅಂದರೆ ಹೈಪಾಟನ್ಯೂಸ್ ಡಿವೈಡೆಡ್ ಬೈ ಆಪೋಸಿಟ್ ಆಗಿರುತ್ತೆ. ಸೊ ಇದು ಹೈಪಾಟನ್ಯೂಸ್ ಡಿವೈಡೆಡ್ ಬೈ ಆಪೋಸಿಟ್. ಸೊ ಈ ಅನುಪಾತವನ್ನು ನೀವು ಬಯಾಟ್ ಮಾಡಿಕೊಳ್ಳೇಬೇಕಾಗತ್ತೆ. ಸೊ ಇಲ್ಲಿ ಹೈಪಾಟನ್ಯೂಸ್ ಅಂತ ಹೇಳೋದು 25. ಹೈಪಾಟನ್ಯೂಸ್ ಇದರಲ್ಲಿ 25 ಸೆಂಟಿಮೀಟರ್ ಇದೆ. ಸೊ ಡಿವೈಡೆಡ್ ಬೈ ಆಪೋಸಿಟ್ ಅಂತ ಹೇಳೋದು 7 ಸೆಂಟಿಮೀಟರ್ ಇದೆ. 25/7 ಅಂತ ಹೇಳೋದು ಕೊಸಿಕ್ಯಾನ್ ಥೀಟಾದ ಬೆಲೆ ಆಗಿರುತ್ತೆ. ಸೊ ಇನ್ನೇನು ಕೇಳಿದೆ ಅಂದರೆ ಸಿಕ್ಯಾನ್ ಥೀಟಾ ಕೇಳಿದ್ದಾರೆ. ಸೊ ಸಿಕ್ಯಾನ್ ಥೀಟಾ ಅಂತ ಹೇಳೋದು ಕಾಸ್ ಥೀಟಾದ ವೃತ್ಕ್ರಮ. ಅದು ಕಾಸ್ ಥೀಟಾ ಅಂದರೆ ಅಡ್ಜಸೆಂಟ್ ಬೈ ಹೈಪಾಟನ್ಯೂಸ್, ಸಿಕ್ಯಾನ್ ಥೀಟಾ ಅಂದರೆ ವೃತ್ಕ್ರಮ ಹೈಪಾಟನ್ಯೂಸ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಆಗಿರುತ್ತೆ. ಸೊ ಇಲ್ಲಿ ಹೈಪಾಟನ್ಯೂಸ್ ಅಂತ ಹೇಳೋದು 25 ಡಿವೈಡೆಡ್ ಬೈ ಅಡ್ಜಸೆಂಟ್ ಅಂತ ಹೇಳೋದು 24. ಸೊ ಇದು ಸಿಕ್ಯಾನ್ ಥೀಟಾದ ಬೆಲೆ ಆಗಿರುತ್ತೆ. ಮುಂದಿನ ಲೆಕ್ಕವನ್ನು ನೋಡೋಣ. ಇನ್ ಟ್ರಯಾಂಗಲ್ ಪಿ ಕ್ಯೂ ಆರ್ ಆ್ಯಂಗಲ್ ಆರ್ ಈಸ್ ಈಕ್ವಲ್ ಟು 90 ಡಿಗ್ರಿ. ಆವಾಗಲೇ ಕ್ಯೂ ಕೋನವನ್ನು 90 ಡಿಗ್ರಿ ಕೊಟ್ಟಿದ್ವಿ, ಈಗಲೇ ಆರ್ ಕೋನವನ್ನು 90 ಡಿಗ್ರಿ ಕೊಟ್ಟಿದೆ. ಪಿ ಕ್ಯೂ ಇಸ್ ಈಕ್ವಲ್ ಟು 13 ಸೆಂಟಿಮೀಟರ್ ಆ್ಯಂಡ್ ಕ್ಯೂ ಆರ್ ಇಸ್ ಈಕ್ವಲ್ ಟು 5 ಸೆಂಟಿಮೀಟರ್. ಫೈಂಡ್ ಸೈನ್ ಕ್ಯೂ ಪ್ಲಸ್ ಕಾಸ್ ಕ್ಯೂ. ಕೋನ ಆರ್ ಇಸ್ ಈಕ್ವಲ್ ಟು 90 ಡಿಗ್ರಿ. ಲಂಬಕೋನ ತ್ರಿಭುಜದಲ್ಲಿ ಬರ್ಕೊಳ್ತೇನೆ ನಾನು. ಸೈನ್ ಕ್ಯೂ ಮತ್ತು ಕಾಸ್ ಕ್ಯೂ ಕೇಳಿರೋದ್ರಿಂದ ಕ್ಯೂ ಅನ್ನು ನಾನು ಪಾದದಲ್ಲಿ ತಗೊಳ್ತೀನಿ. ಪಿ ಕ್ಯೂ ಆರ್ ತ್ರಿಭುಜ ಇದು, ಇಲ್ಲಿ ಪಿ ಅನ್ನು ಬರ್ಕೊಳ್ತೀನಿ. ಸೊ ಕೊಟ್ಟಿರುವಂಥ ಬಾಹುಗಳ ಅಳತೆಗಳು ಪಿ ಕ್ಯೂ 13 ಸೆಂಟಿಮೀಟರ್ ಇದೆ, ಕ್ಯೂ ಆರ್ 5 ಸೆಂಟಿಮೀಟರ್ ಇದೆ. ಪೈಥಾಗರಸ್ ಪ್ರಮೇಯವನ್ನು ಹಾಕ್ಕೊಂಡಾಗ ಪಿ ಆರ್ನ ಅಳತೆ ನಮಗೆ 12 ಸೆಂಟಿಮೀಟರ್ ಬರುತ್ತೆ. ಪೈಥಾಗೋರಿಯ ತ್ರಿವಳಿಗಳು ಅದ್ರ ಬಗ್ಗೆ ನೀವು ಕೇಳಿರ್ತೀರಿ. ಸೊ ಐ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಆಗೋ ಥರದಲ್ಲಿ ಎ ಬಿ ಸಿ 3 ಸಂಖ್ಯೆಗಳಿದ್ದರೆ ಅವುಗಳನ್ನು ನಾವು ಪೈಥಾಗೋರಿಯ ತ್ರಿವಳಿಗಳು ಅಂತ ಕರಿತೀವಿ. ಸೊ ಅವ್ರು ಕೇಳಿರುವಂಥದ್ದು ಸೈನ್ ಕ್ಯೂ ಪ್ಲಸ್ ಕಾಸ್ ಕ್ಯೂ. ಸೈನ್ ಕ್ಯೂ ಪ್ಲಸ್ ಕಾಸ್ ಕ್ಯೂ ಇದರ ಬೆಲೆ ಏನು ಕೇಳಿದೆ, ಕಾಸ್ ಕ್ಯೂ ಓಕೆ, ಇದರ ಬೆಲೆ ಏನು ಕೇಳಿದ್ದಾರೆ
ಸೊ ದಿಸ್ ಇಸ್ ಈಕ್ವಲ್ ಟು ಸೈನ್ ಕ್ಯೂ ಬೈಟ್ ಮಾಡ್ಕೊಂಡಿದ್ದಾರೆ, ಆಪೋಸಿಟ್ ಡಿವೈಡೆಡ್ ಬೈ ಹೈಪಾಟಿನ್ಯೂಸ್. ಆಪೋಸಿಟ್ ಅಂತ ಹೇಳಿದರೆ 12 ಡಿವೈಡೆಡ್ ಬೈ ಹೈಪಾಟಿನ್ಯೂಸ್ ಅಂತ ಹೇಳಿದರೆ 13 ಪ್ಲಸ್ ಕಾಸ್ ಕ್ಯೂ ಅಂತ ಹೇಳಿದರೆ ಅಡ್ಜಸೆಂಟ್ ಬೈ ಹೈಪಾಟಿನ್ಯೂಸ್. ಅಡ್ಜಸೆಂಟ್ ಅಂತ ಹೇಳಿದರೆ 5 ಡಿವೈಡೆಡ್ ಬೈ ಹೈಪಾಟಿನ್ಯೂಸ್ ಅಂದರೆ 13. ಸೊ ಇದನ್ನು ಕೂಡಿಸ್ತೀವಿ, ಛೇದ ಎರಡರಲ್ಲೂ ಒಂದೇ ಇದೆ, ಆದ್ದರಿಂದ ಅಂಶವನ್ನು ಮಾತ್ರ ಡೈರೆಕ್ಟಾಗಿ ಕೂಡಿಸ್ತೀವಿ. 12 ಪ್ಲಸ್ 5 ಅಂತ ಹೇಳಿದರೆ 17 ಆಗುತ್ತೆ. ನಿಮ್ಮ ಉತ್ತರವನ್ನು ಇಲ್ಲಿಗೆ ನಿಲ್ಲಿಸಬಹುದು, ಅಥವಾ ಪಾಯಿಂಟಲ್ಲಿ ಇಡ್ಬೋದು, ಅಥವಾ ಮಿಶ್ರ ಭಿನ್ನ ರಾಶಿ ಮಾಡಿ ಇಡಬಹುದು. ಸೊ ಇನ್ನೊಂದು ಲೆಕ್ಕವನ್ನು ನೋಡೋಣ. ಇನ್ ಟ್ರಯಾಂಗಲ್ ABC angle B is equal to 90 degree, AB is equal to 5 cm, AC is equal to 7 cm. Find sin A minus cos C. ಸ್ವಲ್ಪ ಗಮನಿಸಬೇಕಾಗತ್ತೆ. ಹಿಂದಿನ ಲೆಕ್ಕದಲ್ಲಿ ಸೈನ್ ಕ್ಯೂ ಮತ್ತು ಕಾಸ್ ಕ್ಯೂ ಪ್ಲಸ್ ಚಿಹ್ನೆಯನ್ನು ಕೊಟ್ಟಿದ್ದು ಮಧ್ಯದಲ್ಲಿ. ಈಗಿನ ಲೆಕ್ಕದಲ್ಲಿ ಕೋನಗಳು ಬದಲಾಗಿದೆ, ಅದನ್ನು ಗಮನಿಸಬೇಕು. ಸೈನ್ ಎ ಮತ್ತು ಕಾಸ್ ಸಿಯ ಬೆಲೆಯನ್ನು ಕಂಡುಹಿಡಿಬೇಕು. ಕಂಡುಹಿಡಿದು ಅದನ್ನು ವ್ಯತ್ಯಾಸ ಕಂಡುಹಿಡಿಬೇಕು. ಮೈನಸ್ ಇದೆ, ವ್ಯತ್ಯಾಸ ಕಂಡುಹಿಡಿಬೇಕು. ರಫ್ ಚಿತ್ರವನ್ನು ಬರ್ಕೊಳ್ಳೋಣ. ಇನ್ ಟ್ರಯಾಂಗಲ್ ABC angle B is equal to 90 degree. ಲಂಬ ಕೋನ ತ್ರಿಭುಜ ABC ಅಂತ ಹೇಳೋದು, ಅದರಲ್ಲಿ B ಅಂತ ಹೇಳೋದು 90 ಡಿಗ್ರಿ ಆಗಿದೆ. ಸೊ ಪಾದದಲ್ಲಿ ಎ ಬರ್ಕೊಳ್ಬೇಕಾ ಸಿ ಬರ್ಕೊಳ್ಬೇಕಾ ಅಂತ ಹೇಳಿದ್ರೆ ಇಲ್ಲಿ ಏನೂ ಇದೆ ಸಿನೂ ಇದೆ, ಆದ್ದರಿಂದ ಯಾವುದನ್ನು ಬೇಕಾದರೂ ಬರ್ಕೊಳ್ಬೋದು. ನಾನು ಎ ಬರ್ಕೊಳ್ತೀನಿ. ಇಲ್ಲಿ ABC ತ್ರಿಭುಜವನ್ನು ಈ ಥರ ಬರ್ಕೊಳ್ತೀನಿ. ಸೊ ಎ ಕೋನವನ್ನು ಆಧಾರವಾಗಿ ಇಟ್ಕೊಂಡ್ರೆ BC ಆಪೋಸಿಟ್ ಆಗಿರುತ್ತೆ, AC ಹೈಪಾಟಿನ್ಯೂಸ್ ಆಗಿರುತ್ತೆ, AB ಅಡ್ಜಸೆಂಟ್ ಆಗಿರುತ್ತೆ. ಸಿ ಕೋನವನ್ನು ಆಧಾರವಾಗಿ ಇಟ್ಕೊಂಡ್ರೆ AB ಆಪೋಸಿಟ್ ಆಗುತ್ತೆ, BC ಅಡ್ಜಸೆಂಟ್ ಆಗುತ್ತೆ, AC ಹೈಪಾಟಿನ್ಯೂಸ್ ಅದೇನು ಚೇಂಜ್ ಆಗಲ್ಲ. ನಾನೇನು ಕಂಡುಹಿಡಬೇಕು ಅಂದರೆ ಸೈನ್ ಎ ಮೈನಸ್ ಕಾಸ್ ಸಿಯ ಬೆಲೆಯನ್ನು ಕಂಡುಹಿಡಬೇಕು. ಸೊ ಸೈನ್ ಅಂತ ಹೇಳಿದರೆ ಆಪೋಸಿಟ್ ಬೈ ಹೈಪಾಟಿನ್ಯೂಸ್, ಸೈನ್ ಎ ಅಂತ ಹೇಳಿದರೆ ಎ ಕೋನಕ್ಕೆ ಅಭಿಮುಖವಾಗಿರುವಂತಹ BC ಡಿವೈಡೆಡ್ ಬೈ ಹೈಪಾಟಿನ್ಯೂಸ್ ಅಂತ ಹೇಳಿದರೆ AC ಆಗಿರುತ್ತೆ, ಮೈನಸ್ ಕಾಸ್ ಸಿ, ಕಾಸ್ ಥೀಟಾ ಇಸ್ ಈಕ್ವಲ್ ಟು ಅಡ್ಜಸೆಂಟ್ ಬೈ ಹೈಪಾಟಿನ್ಯೂಸ್. ಸಿ ಕೋನವನ್ನು ಆಧಾರವಾಗಿ ಇಟ್ಟುಕೊಂಡಾಗ ಅಡ್ಜಸೆಂಟ್ ಅಂತ ಹೇಳಿದರೆ BC ಆಗುತ್ತೆ, ಡಿವೈಡೆಡ್ ಬೈ ಹೈಪಾಟಿನ್ಯೂಸ್ ಅಂತ ಹೇಳಿದರೆ AC ಆಗುತ್ತೆ. BC ಬೆಲೆಯನ್ನು ಕಂಡಿಡ್ಕೊಂಡು ಈ ಲೆಕ್ಕವನ್ನು ಮಾಡ್ಬೋದು. ಆದರೆ ಇಲ್ಲಿ ಬಂದಿರೋ ಉತ್ತರವನ್ನು ಗಮನಿಸಿದಾಗ ನಿಮಗೆ ಸೊ BC ಕಂಡುಹಿಡಿಯೋ ಅಗತ್ಯ ಇಲ್ಲ ಅನ್ನೋದು ಗೊತ್ತಾಗುತ್ತೆ ಇಲ್ಲಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಬಂದಿರೋ ಸೈನ್ ಎ ಬೆಲೆನೂ BC ಬೈ AC ಬಂದಿದೆ, ಕಾಸ್ ಸಿ ಬೆಲೆನೂ BC ಬೈ AC ಬಂದಿದೆ. ಸೊ ಮಧ್ಯದಲ್ಲಿ ಮೈನಸ್ ಚಿಹ್ನೆ ಇದೆ. ಕಳೆದಾಗ ಏನಾಗಿರುತ್ತೆ ಅಂತ ಹೇಳಿದ್ರೆ ಸೊ ಇವೆರಡೂ ಕೂಡ ಕ್ಯಾನ್ಸಲ್ ಆಗುತ್ತೆ, ಉತ್ತರ ಶೂನ್ಯ ಬರುತ್ತೆ. ಇಲ್ಲಿ ಬೆಲೆಯನ್ನು ಕಂಡುಹಿಡ್ಕೊಳ್ಳುವಂಥ ಅವಶ್ಯಕತೆಯೇ ಇಲ್ಲ. ಈ ಪಾರ್ಟಲ್ಲಿ ಇಷ್ಟನ್ನು ಚೆನ್ನಾಗಿ ಕಲ್ತ್ಕೊಂಡ್ರೆ ನೀವು ಸಾಕಾಗುತ್ತೆ. ಇದನ್ನು ಒಟ್ಟು ಇನ್ನು ಮುಂದೆ 2 ಭಾಗಗಳಲ್ಲಿ ಇದ್ರ ಬಗ್ಗೆ ಹೆಚ್ಚು ತಿಳ್ಕೊಳ್ತಾ ಹೋಗೋಣ. ಮುಖ್ಯವಾಗಿ ನಿಮಗೆ ಈ ಚಾಪ್ಟರ್ ಭಾಳ ಸಂತೋಷ ಎಲ್ಲ ಆಗುತ್ತೆ ಅಂದರೆ ಇದರ ಅನ್ವಯಗಳಿಗೆ ಹೋದಾಗ ಇದನ್ನು ನಾವು ನಿತ್ಯ ಜೀವನದಲ್ಲಿ ಹೇಗೆಲ್ಲ ಉಪಯೋಗಿಸ್ತೀವಿ. ನಾವು ಮುಖ್ಯವಾಗಿ ಹೇಳಿದ್ರೆ ಅದರ ಪ್ರಾಥಮಿಕ ಅನ್ವಯ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಎತ್ತರ ಮತ್ತು ದೂರವನ್ನು ಕಂಡುಹಿಡಲಿಕ್ಕೆ ಬರುತ್ತೆ ಅಂತ ಹೇಳಿದ್ನಲ್ಲ, ಅದಕ್ಕೆ ಸಂಬಂಧಪಟ್ಟಿರುವಂಥ ಲೆಕ್ಕಗಳನ್ನು ನೀವು ನೆಕ್ಸ್ಟ್ ಇಯರ್ ಮಾಡ್ತೀರಿ. ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನಾಮೆಟ್ರಿ ಅನ್ನೋ ಚಾಪ್ಟರ್ನ ನಿಮಗೆ ನೆಕ್ಸ್ಟ್ ಇಯರ್ಗೆ ಇಟ್ಟಿದ್ದೇವೆ. ಸೊ ಈ ಚಾಪ್ಟರ್ನಲ್ಲಿ ಬರೀ ಈ ಥರ ಅನುಪಾತಗಳನ್ನು ಹಿಡ್ಕೊಂಡು ಅದ್ರ ಜೊತೆಯಲ್ಲಿ ಆಟ ಆಡ್ಕೊಂಡು ಹೋಗುವಂಥ ಒಂದು ಟ್ರಿಗ್ನಾಮೆಟ್ರಿಯ ಪರಿಚಯವನ್ನು ಮಾತ್ರ ಈ ವರ್ಷ ನೀವು ಅಧ್ಯಯನ ಮಾಡಬೇಕಾಗತ್ತೆ. ಅದರಲ್ಲಿ ಮೊದಲನೇ ಭಾಗದಲ್ಲಿ ಇಷ್ಟನ್ನು ತಿಳ್ಕೊಂಡಿದ್ರೆ ಸಾಕಾಗತ್ತೆ. ಸೊ ಕೆಲವು ಹೋಮ್ವರ್ಕ್ ಪ್ರಶ್ನೆ 2 ಪ್ರಶ್ನೆ ಕೊಟ್ಟಿದೆ, ಇದನ್ನು ಕೂತ್ಕೊಂಡು ಯೋಚನೆ ಮಾಡಿ. ಸೊ ಅತ್ಯಂತ ಸುಲಭವಾಗಿದೆ. ನಿಮ್ಗೆ ಹೇಳಿದ್ನಲ್ಲ ಈ ಚಾಪ್ಟರ್ ಹೇಗಿರುತ್ತೆ ಅಂತ ಹೇಳಿದ್ರೆ ಜಸ್ಟ್ ಆಟ ಆಡ್ದಾಗಿರುತ್ತೆ. ಬಟ್ ಯಾವಾಗ ನಿಮಗೆ ಈ ಚಾಪ್ಟರ್ ಕಷ್ಟ ಆಗುತ್ತೆ ಅಂದರೆ ನಿಮ್ಗೆ ಯಾವುದನ್ನು ಬೈಹರ್ಟ್ ಮಾಡ್ಲಿಕ್ಕೆ ಹೇಳಿರ್ತೀವೋ, ಕಂಠಪಾಠ ಮಾಡ್ಲಿಕ್ಕೆ ಹೇಳಿರ್ತೀವೋ ಅದನ್ನು ಕಂಠಪಾಠ ಮಾಡಲಿಲ್ಲ ಅಂತ ಹೇಳಿದರೆ ಈ ಚಾಪ್ಟರ್ ನಿಮಗೆ ಏನೂ ಮುಂದುವರ್ಲಿಕ್ಕೆ ಸಾಧ್ಯ ಆಗಲ್ಲ. ಸೊ ಈ ಚಾಪ್ಟರ್ನ ಈ ಭಾಗದಲ್ಲಿ ನೀವು ಬೈಹರ್ಟ್ ಮಾಡ್ಕೊಳ್ಬೇಕಾಗಿರೋದು 6 ಅನುಪಾತಗಳನ್ನು ಮಾತ್ರ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಶುಭ ಕೋರ್ತೀನಿ. ಎಲ್ಲರಿಗೂ ಧನ್ಯವಾದಗಳು.